ಪ್ರಾರಂಭ ಮಾಡ್ಬೋದು ಆಚಾರ್ಯ, ಪ್ರಾರಂಭ ಮಾಡ್ಬೋದು. ಶುರು ಮಾಡ್ಬೋದು. ಲೈವ್ ಸ್ಟಾರ್ಟ್ ಆಗಿದೆ. ಕರಾಕ್ಷೇನ ವಿವೀಕ್ಷಿತಂ ನ ಕ್ಷಮಂತೆ ವಿಮತೆಯ ಸೌಪಾಸೆ ಕ್ಷಯಪತಿ. ನಿನ್ನೆಯಿಂದ ಪ್ರಾರಂಭವಾದ ನಮ್ಮ ಸಿದ್ಧಾಂತದ ಅತಿ ಪ್ರಮುಖವಾದ ಅಂಶಗಳು ಮಾಮೂಲ ಅಂಶಗಳಲ್ಲ. ಸೂತ್ರ, ವೇದ ಮತ್ತೆ ಉಪಾಸಕ ಯಾವ ಸಂಬಂಧ ಉಂಟು? ಪರಮಾತ್ಮ ಭಕ್ತವಂತ ಹೇಳ್ಕೋತೀವಿ. ಪರಮಾತ್ಮ ಅಂದ್ರೆ ಯಾರು? ಏನು ಅವನ ವೈಶಿಷ್ಟ್ಯ? ಅಜ್ಞಾನ ಮಾತ್ರ ಬರಲ್ಲ. ಓಂ ತತ್ವಸೌನ್ಯಾತ್ ಎಂಬ ಸೂತ್ರ ಹೇಳ್ತದೆ. ಸಮಸ್ತ ಶಬ್ದ ಭಗವಂತನ ಆಸ್ತಿ ಪಾಸ್ತಿ, ಭಗವಂತನನ್ನೇ ಹೇಳ್ತದೆ, ಕಲ್ಪಿತ ಅಂಶ ಅಲ್ಲ. ಶ್ರುತಿ ಸರ್ವನಾಮಾನಿ ವಾವಿಷ ಸರ್ವೇ ವೇದ ಸರ್ವೇ ಘೋಷ ಸರ್ವ ವ್ಯಾವೃತಯ. ಲೋಕದ ಸಿದ್ಧವಾಗ್ತಕ್ಕಂಥ ಧ್ವನ್ಯಾತ್ಮಕ ಶಬ್ದ, ವರ್ಣಾತ್ಮಕ, ಅಲ್ಲಿ ಲಜುಗುಟ್ಟದು ಹೆಚ್ಚಿನ ವೆಚ್ಚ ಭಗವಂತ ಮಹತ್ವವನ್ನೇ ಹೇಳ್ತದೆ. ಯಾವ ಶಬ್ದ ನಿರರ್ಥಕ ಅಲ್ಲ ಅನ್ನೋ ಜ್ಞಾನ ಇದ್ದು ಸಾಕು, ಭಗವಂತ ಅನುಗ್ರಹ ಮಾಡ್ತಾನೆ. ನಾವು ಬಂದ ಪರಿಹಾರ ಮಾಡಬೇಕು ಅಂದ್ರೆ ಇಷ್ಟು ಮಾತ್ರ ಸಾಲದು. ಭಗವಂತನ ಮಹತ್ವಜ್ಞಾನ ಬರಬೇಕು. ಭಗವಂತ ಮಾನನಕ್ಕೆ ಅರ್ಥ ಎಲ್ಲಾ ಶಬ್ದಗಳಿಂದ ಏರಿಸಿಕೊಳ್ಳಲ್ಪಡುವವ. ಶಬ್ದ ಮತ್ತೆ ಅರ್ಥ ಅವಳ ಸಂಬಂಧ ಸ್ವಾಭಾವಿಕ. ವಿಷ್ಣು ಸಹಸ್ರನಾಮ ಅಂತ ಪ್ರಸಿದ್ಧವಾದ ಒಂದೊಂದು ಪದಕ್ಕೆ 100 ಅರ್ಥ, ಪ್ರಾಮಾಣಿಕವಾದ ಅರ್ಥಗಳು. ಹಾಗಾದ್ರೆ ಭಗವಂತನ ಮಹತ್ವವನ್ನು ತಿಳಿಬೇಕು ಅಂದರೆ ಕೇವಲ ಶಬ್ದಗಳ ಮೂಲಕವೇ, ಬೇರೆ ಮಾರ್ಗ ಇಲ್ಲ. ಆಯಾ ಶಬ್ದಗಳು, ಅದರ ಧರ್ಮಗಳು ಭಗವಂತನ ಹೇಗೆ ಅಪ್ಪಳೆ ಆಗ್ತದೆ. ಭಗವಂತನೂ ಅರ್ಥ, ಜಗತ್ತು ಅರ್ಥ. ನಮ್ಮ ಸಿದ್ಧಾಂತದಲ್ಲಿ ಭಗವಂತನೇ ಅರ್ಥ, ಜಗತ್ತು ನಾಮಕಾವರ್ತ. ಎಲ್ಲ ಭಗವಂತನ ಅಧೀನ. ಭಗವಂತನಿಂದ ಬಂದ ಶಬ್ದ ಭಗವಂತನ್ನೇ ಸೇರ್ಬೇಕು. ಸೇರುವ ಕ್ರಮ ಅಂತಂದ್ರೆ ಅವನ ಮಹತ್ವವನ್ನು ವರ್ಣನೆ ಮಾಡಬೇಕು. ನಿನ್ನೆ ಹೇಳಿದ್ದೀನಿ ನಾನು, ರವಿ, ವಿಷ್ಣು, ಮರೀಚಿ, ಶಶಿ ಇವೆಲ್ಲ ಚಿರಪರಿಚಿತ ಅರ್ಥವನ್ನು ಹೇಳ್ತದೆ. ಮಹತ್ವಜ್ಞಾನ ಮಾತ್ರ ಆಗುವುದಿಲ್ಲ. ಮಹತ್ವಜ್ಞಾನ ಆಗಲಿಲ್ಲ ಅಂತಂದ್ರೆ ನಮ್ಮ ಅಭ್ಯಾಸಕ್ಕೆ ಬೆಲೆಯೇ ಇಲ್ಲ. ವಿಷ್ಣು ಎಂಬ ಶಬ್ದ ವಿ, ಶಕಾರ, ನಕಾರ, ಉಕಾರ ಎಲ್ಲ ಸಾರ್ಥಕ. ವಿಷ್ಣು ತಕ್ಕಂತ ಶಬ್ದದಲ್ಲಿ 1080 ಬೌದ್ಧರು ಕೊಡ ಸರಿದಾನ ಇದೆ. ಅಂದ್ರೆ ಚೈತ್ಯ ಪ್ರಾಣ ಆತ್ಮ, ಶಕಾರ ಅಂದ್ರೆ ಪ್ರೇರಕ ಅಂತ, ನೈತಿ ಬಲಂ ಅದ್ವಿತೀಯವಾಗತಕ್ಕಂತ ಬಲವುಳ್ಳವ. ಭೀಮಸೇನ್ ದೇವರು ಬಲ ಇದೆ, ದುರ್ಯೋಧನಲ್ಲೂ ಬಲ ಉಂಟು. ಬಲಿಷ್ಠ ಬಲ ಎಲ್ಲವೂ ಕೂಡ ಅವನ ಕೊಡುಗೆ, ಭಗವಂತ ಕೊಡುಗೆ. ಭಗವಂತ ಮಹಾಬಲಿ, ಅವನಲ್ಲಿ ಕಾಣ್ತಕ್ಕಂತ ಧರ್ಮಗಳು ನಿರವಧಿಕವಾಗಿ ಉಂಟು. ಭಗವಂತನೇ ಪ್ರೇರಕ.
ಭಗವಂತನೇ ಬರೀ ಇಷ್ಟ, ಎಲ್ಲ ಅವನೇ ಅನ್ನೋ ಜ್ಞಾನ ಬರಬೇಕಲ್ಲ. ಈ ಜ್ಞಾನ ಬಂತು ಅಂದ್ರೆ, ಅಪಸ್ಥ ಮನಸ್ಸಲ್ಲಿ ಬರ್ಲಿಲ್ಲ ಅಂದ್ರೆ ನಮ್ಮ ಪೂಜೆ ಪುರಸ್ಕಾರ ಭಗವಂತನಿಗೆ ತಲುಪ್ತದೆ, ಇಲ್ಲ ಅಂದ್ರೆ ತಲುಪುವುದಿಲ್ಲ. ಮತ್ತೊಂದು ಶಬ್ದ ಹೇಳಿದ್ದೆ, ಮರೀಚಿ ಇರ್ತಕ್ಕಂಥ ಶಬ್ದ. ಮರೀಚಿಯಿಂದ ಅರ್ಥವೇ ಆಗೋದಲ್ಲ. ಮೊದಲು ಮರೀಚಿ ಅಂದ್ರೆ 49 ಮರುಗಳಲ್ಲಿ ಪ್ರಧಾನ ಮರುತು ಮರೀಚಿ ಅಂತ ನಾಮ. ಅವನ ಸ್ವಾಮಿ ಭಗವಂತ. ಸ್ವಾಮಿ ಶಬ್ದವೇ ಇಲ್ಲ. ಮರ್ತ ವ್ಯಾಪಾರ ಏನು? ಮರ, ಮರಿ, ಮರೀಚಿ ಎಷ್ಟು ಪೀಸ್ ಮಾಡಬೇಕು. ಮರ ಅಂದ್ರೆ ಮಳೆಯನ್ನು ಸುರಿಸುವ ಮೋಡಗಳು. ಮರಿ, ಮರಿ ಪ್ಲಸ್ ಚಿ, ಆ ಮೋಡಗಳಿದ್ರೆ ಸಾಲದು, ಅವಳು ಮಳೆಗರಿಯಬೇಕು. ಹಾಗೆ ಮಾಡ್ತಕ್ಕಂಥವ್ರು ಯಾರು? ಮುಖ್ಯವಾಗಿ ಆ ದೇವತೆ ಅವನ ಸ್ವಾಮಿ ಭಗವಂತ. ಕಾಲ ಕಾಲಕ್ಕೆ ಮಳೆ, ಇದು ಅಮಾಸ್ಯ, ಪ್ರಕೃತಿದಂತ. ಪ್ರಕೃತಿ ಭಗವಂತನ ಅಧೀನ. ಸಾಕಷ್ಟು ಮಳೆಯನ್ನು ಕೊಡುವ, ಜಗತ್ತನ್ನು ಉದ್ಧಾರ ಮಾಡುವ ಅಂತ ವ್ಯಕ್ತಿಯಾದ ಪ್ರಯುಕ್ತವಾಗಿ ಮೋಡಗಳು ಮಳೆ ಕರೆಯುವಂತೆ ಮಾಡುವ ಆ ಮರೀಚಿಯ ಸ್ವಾಮಿ ಭಗವಂತ ಅನ್ನೋ ಭಾವನೆ ಬಂತು ಅಂದ್ರೆ ನಮ್ಮ ಧ್ಯಾನ ಸಾರ್ಥಕವಾಗ. ಮರೀಚಿ ಅಂತಕ್ಕಂಥ ಧ್ಯಾನ ಮಾಡ್ತಾ ಕೂತ್ವ ನಾವು, ಶಬ್ದ ಬಾಯಿಂದ ಬರ್ತದೆ, ಅರ್ಥ ಏನು? ಮೋಡಗಳು, ಅವುಗಳ ವ್ಯಾಪಾರ ಎಲ್ಲ ಮನಸ್ಸಲ್ಲಿ ಫ್ಲಾಶ್ ಆಗ್ತದೆ. ಅದು ವೇದ ಭಗವಂತ ಅನ್ನೋ ಸನ್ನಿವೇಶಕ್ಕೆ ಭಾಗಿಯಾದರೆ ನಮ್ಮ ಈ ಶಬ್ದ ಸಾರ್ಥಕವಾಗ್ತದೆ. ಅದೇ ರೀತಿಯಲ್ಲಿ ಶಶಿ ಇರ್ತಕ್ಕಂಥ ಶಬ್ದ ಚಂದ್ರ ಅಂತ ಅರ್ಥ, ಪ್ರಸಿದ್ಧವಾದ ಅರ್ಥ. ಸಂಸ್ಕೃತ ಬಲ್ಲವರಿಗೆ ಶಶ ಅಂದ್ರೆ ಮೊಲ, ಆ ಚಿಹ್ನೆ ಒಳ್ಳವ ಚಂದ್ರ ಬಿಂಬ, ಚಂದ್ರ ಸಾಮಾನ್ಯ ಅರ್ಥವಾಯ್ತು. ಈ ಶಬ್ದ ಭಗವಂತನ ತರಬೇಕು ಅಂದ್ರೆ, ಆ ಶುದ್ಧ ಪೂಜೆ ಆಗ್ಬೇಕು ಅಂತಾದ್ರೆ ಪರಮಾತ್ಮ ಪರಿಪೂರ್ಣವಾದ ಆನಂದ ಉಳ್ಳವ, ನಿರ್ವಧಿಕವಾದ ಆನಂದ ಉಳ್ಳವ. ಅದು ವೈಶಿಕ ಆನಂದ ಅಲ್ಲ, ಅಪ್ರಾಕೃತವಾದ ಆನಂದ. ಭಗವಂತ ಅಂದ್ರೆ ಆನಂದ ಸ್ವರೂಪರೇ. ಅವನ ಭಾವನೆ ಬರಬೇಕು, ಸಾಮಾನ್ಯ ಮಾಡ್ತದೆ. ಆನಂದಂ ಬ್ರಹ್ಮಣೋ ವಿದ್ವಾನ್ ಸ್ತುತಿ ಹೇಳ್ತದೆ. ಭಗವಂತ ಆನಂದ ಸ್ವರೂಪ. ಅವೆಲ್ಲ ಪ್ರಾಮಾಣಿಕವಾಗಿದ್ದರೆ ನಾ ಬಚಾವಾಗ್ತೀವಿ. ಹೀಗೆ ಭಗವದ್ಗೀತಾ ಗ್ರಂಥ ತಾತ್ಸಮಾಮಾನಗಳಿದ್ದರೂ ಕೂಡ ಕೆಲವನ್ನ ಉಲ್ಲೇಖ ಮಾಡ್ತಾವ. ಅಂದ್ರೆ ನಮ್ಮ ಬಾಯಿಂದ ಬಂದ ಶಬ್ದ ತಥಾಪಿ ಧ್ಯಾನ ಮಾಡುವ ಕಾರ್ಯಕ್ಕೆ, ಪೂಜೆ ಮಾಡುವ ಕಾರ್ಯಕ್ಕೆ ಇತ್ಯಾದ್ಯರ್ಥ ಫ್ಲಾಶ್ ಆದರೆ, ಆ ಚಿತ್ರಾಲ ಮನಸ್ಸಲ್ಲಿ ತೋರಿದರೆ ಅದು ಭಗವಂತನ ಪೂಜೆ. ದರ್ಶಾಲೆಯಲ್ಲಿ ಯಾವ ಭಂಗಿಯ ಹಾಕೊಂಡು ವಿಚಾರ ವಿನಿಮಯ ತಲೆಯಲ್ಲಿ ಬರಬೇಕು. ಭಗವಂತ ದೊಡ್ಡವ ಸಾಕು, ಅದು ಬಹಳ ಪಡಕಲು ಜ್ಞಾನ. ಇಂಥ ಜ್ಞಾನ ಬಂತು ಅಂದ್ರೆ ಪ್ರಾಮಾಣಿಕವಾದ ಚಿಂತನೆ, ಆಗ ಮನುಷ್ಯ ನೀವಾಗಿ ಭಗವಂತ ಭಕ್ತರಾಗ್ತಾನೆ ಅಂತ ಭಗವಂತ ಶ್ರೀಕೃಷ್ಣರ ಒಂದು ನಿರೂಪಣೆ 22ನೇ ಶ್ಲೋಕದಲ್ಲಿ ವೇದಾನಾಂ ಸಾಮವೇದೋಸ್ಮಿ ದೇವಾನಾಮಸ್ಮಿ ವಾಸವಃ ಇಂದ್ರಿಯಾಣ ಮನಶ್ಚಾಸ್ಮಿ ಭೂತಾನಾಮಸ್ಮಿ ಚೇತನ
ಒಂದೊಂದು ಮಾತ್ರ ಸೂಚಕ. 4 ವೇದಗಳಲ್ಲಿ ಸಾಮವೇದ ಅಂತುಂಟು. ಋಗ್ವೇದವನ್ನು ಬಿಟ್ಟರೆ ಸಾಮವೇದಕ್ಕೆ ಬಹಳ ಪ್ರಾಶಸ್ತ್ಯ. ನಾನು ಸಾಮವೇದ, ನಾನು ವೇದ ಪ್ರತಿಪಾದ್ಯ. ಸಾಮಾನ್ಯಕ್ಕೆ ಏನರ್ಥ? ಸಾಮ ಮತ್ತೆ ವೇದ. ಸಾಮ್ಯಸ್ವ ಸಾಮ ಶ್ರೀರಾಯರ ವ್ಯಾಖ್ಯಾನ. ಭಗವಂತ ರೂಪಗಳು ಎಲ್ಲ ಸಮಾನವಾಗಿ ಇವೆ. ಪ್ರತಿಮೆಗಳು ಉಚ್ಚ ನೀಚ ಭಾವ. ಅತ್ಯದ್ಭುತವಾದ ಸೃಷ್ಟಿಸಲ್ಪಟ್ಟ ಪದಾರ್ಥಗಳು. ಆದರೆ ಅವುಗಳಲ್ಲಿ ವಾಸ ಮಾಡ್ತಕ್ಕಂಥ ಭಗವಂತ ಒಂದು ಚೂರು ವ್ಯತ್ಯಾಸ ಇಲ್ಲದ. ನಾಯಿ, ಶೂದ್ರ, ಚಂಡಾಲ, ಬ್ರಾಹ್ಮಣ ಯಾರು ಬೇಕಾದ್ರೆ ಹಾಕೊಳ್ಳಿ, ಪ್ರತಿಮೆ ಹೊಲಸಾಗಿರುತ್ತದೆ. ಅಂತರ್ಯಾಮಿ ಆಗ್ತಕ್ಕಂಥ ಭಗವಂತ ಅತ್ಯಂತ ಶುದ್ಧ. ಜಗತ್ತನ್ನು ಶುದ್ಧಿ ಮಾಡುವ ಸಾಮರ್ಥ್ಯವುಳ್ಳವನಾದುದರಿಂದ ನಾನು ಸಾಮವೇದ. ಈ ಭಾವನೆ ಬರಬೇಕಲ್ಲ ಮನಸ್ಸಲ್ಲಿ. ಮತ್ತೆ ದೇವಾನಾಮತ್ತಿ ವಾಸವ, ದೇವತೆಗಳ ಚಕ್ರವರ್ತಿ. ವಾಸವ ದೇವೇಂದ್ರ. ವಾಸವನಲ್ಲಿ ಇಟ್ಟಿದ್ದಾರೆ, ಅವನಿಗೆ ಶಕ್ತಿ ಕೊಡ್ತಾರೆ. ದೇವೇಂದ್ರ ವಾಸವ ಅರ್ಥ ಬೇರೆ, ಭಗವಂತ ವಾಸವ ಅರ್ಥ ಬೇರೆ. ವಾಸ ಪ್ಲಸ್ ವಾಸವ. ವಾಸ ಅಂದ್ರೆ ಜಗತ್ತು ವಾಸ ಮಾಡುವ ಪ್ರದೇಶ. ವಸಂತಿ ಅರ್ಥ ಐತಿ ವಾಸ. ಇಡೀ ವಿಶ್ವ, ಅದರಲ್ಲಿ ಭಗವಂತ ಅಣು ಅಣುವಿನಲ್ಲಿ ವ್ಯಾಪಿಸಿದ್ದಾನೆ. ಕಡೆ ಕಾಣಲ್ಲ, ಲಾಗ ಹಾಕ್ಲಿ ಕಾಣಲ್ಲ. ಅಂತಃಚಕ್ಷು ಬೇಕಲ್ವ. ಆ ಬುದ್ಧಿ ಉಂಟು ಅಂದ್ರೆ ವಾಸವಾಯ ನಮಃ. ದೇವೇಂದ್ರನು ಫ್ಲಾಶ್ ಆಗ್ತಾರೆ, ಅವನು ಸಪ್ಪೆ ಆಗ್ತಾನೆ. ಅವನ ಅಂತರ್ಯಾಮಿ ಆಗ್ತಕ್ಕಂಥ ಭಗವಂತ ಅವನು ವಾಸವ, ಪವರ್ಫುಲ್ ಆಗಿದ್ದಾನವ. ಹೀಗೆ ಚಿಂತೆ ಮಾಡಬೇಕು. ಇಂದ್ರಿಯಾಣ ಮನಶ್ಚಾಸ್ತಿ. 11 ಇಂದ್ರಿಯಗಳು. ಮನಸ್ಸು ಬಹಳ ಬಹಳ ಮುಖ್ಯವಾದ. ಈ ಮನಸ್ಸು ನೆನ್ನೆ ಮೊನ್ನೆಯಿಂದ ಬಂದಿದ್ದಲ್ಲ. ನಾವು ಹುಟ್ಟಿದ ಕ್ಷಣ ಅಂದ್ರೆ ಸೃಷ್ಟಿಯಲ್ಲಿ ಬಂದಾರೋಗ್ಯ ಮುಕ್ತಿ ಪರ್ಯಂತ ಒಂದೇ ಮನಸ್ಸು. ಅದರ ಸಂಕೋಚ ಮತ್ತೆ ವಿಕಾಸ, ಅದೇ ಉತ್ಪತ್ತಿ ನಾಶ. ಆ ಪರಮೇಶ್ವರ ಮನೋನಿಯಾಮಕ. ಅವನ ಅಂತರ್ಯಾಮಿ ಆಗ್ತಕ್ಕಂಥ ಭಗವಂತ ಅವನೇ ಮುಖ್ಯ ಮನೋನಿಯಾಮಕ. ಭಾಗವತ ಹೇಳ್ತಾರೆ, ನಮ್ಮೆಲ್ಲಾ ಸಾಧನೆಗಳು ಕೂಡ ವ್ರತಾನುಷ್ಠಾನಗಳು ಮನಸ್ಸಿನ ಗೆಲ್ಲೋದಕ್ಕೋಸ್ಕರವೇ, ಮತ್ತೇನೂ ಅಲ್ಲ. ಮನಸ್ಸನ್ನು ಗೆದ್ದರೆ ಜಗತ್ತನ್ನು ಗೆದ್ದ ಹಾಗೆ ಅವ. ಮನೋನಿಯಾಮಕ ಈಶ್ವರ ಅಂತರ್ಯಾಮಿ ಆಗ್ತಕ್ಕಂಥ ಭಗವಂತ ಅವರಲ್ಲಿ ವಾಸ ಮಾಡುತ್ತಾನೆ. ಅವರ ಅಂತರ್ಯಾಮಿ ಹೇಳ್ತಾರೆ, ಅವರಿಗೆ ಶಕ್ತಿ ಕೊಟ್ಟು ಕೆಲಸ ಮಾಡುತ್ತಾರೆ. ಅವರೇ ಮಾಡಬಹುದಲ್ಲ. ಈಶ್ವರನ ಸಾಧನೆ ಬೇಕಲ್ವ. ಅದಕ್ಕೋಸ್ಕರ ಪರಮೇಶ್ವರನ ಮಧ್ಯಸ್ಥಿಕೆ. ಹಾಗಾದ್ರೆ ಆ ಭಗವಂತ ಮನೋಂದರೆ ಜ್ಞಾನ, ಶುದ್ಧವಾದ ಜ್ಞಾನ ಸ್ವರೂಪ. ಮನಸ್ಸಲ್ಲಿ ವಾಸ, ಮನೋನಿಯಾಮಕ, ಎಲ್ಲವೂ ಅವನೇ ಅನ್ನೋ ಜ್ಞಾನ ಅದ್ವಿತೀಯವಾದ ಜ್ಞಾನವಾಗುತ್ತಲ್ವ. ಮತ್ತೆ ಭೂತಾನಾಮಗ್ನಿ ಚೇತನ, ಚೈತನ್ಯ ಪದಾರ್ಥಗಳು, ಸೃಷ್ಟಿ ಮಾಡಲ್ಪಟ್ಟ ಚೇತನ ವಸ್ತುಗಳು. ಇಲ್ಲಿ ತನಕ ಹೇಳಿದ್ದು ಮನುಷ್ಯ ಮತ್ತೆ ಅಮರ ಧರ್ಮಗಳು. ಅಲ್ಲಿ ಮನಸ್ಸಲ್ಲಿ 5 ವಿಭಾಗ ಉಂಟು.
ಒಂದು ಇವಾಗ ಚೇತನ ಅಂತ ಕರ್ಸ್ಬೋದು. ಬುದ್ಧಿರ್ಬುದ್ಧಿಮತಾಮಸ್ಮಿ, ಬುದ್ಧಿ ನಿರ್ಣಯಾತ್ಮಕವಾಗತಕ್ಕಂತ ಪಾತ್ರ ಹೊಂದಿದೆ. ಅದು ಡಲ್ಲಾದರೆ ಮನುಷ್ಯನಿಗೆ ಬಂಧನ ಪ್ರಾರಂಭ, ಹಗರಣ ಪಾಲಾಗ್ಯ ಸಾಮಿಗವ. ಹಾಗಾಗಬಾರದು ಅಂತಂದ್ರೆ ಚೇತನ ಅಂತಂದ್ರೆ ಮನೋನೆ ಕಂಡಿದ್ದೀವಿ ಕೇಳಿದ್ದೀವಿ ಎಲ್ಲ ಮರೆತು ಹೋಗ್ತದೆ. ಹಾಗೆ ಮಾಡಬಾರದು. ತಥಾಪಿ ಭಗವದ್ ವಿಷಯಕವಾದ ವಿಷಯಗಳು ಎಲ್ಲ ಮರೆತು ಹೋಗ್ತದೆ. ಪೂಜೆ ಮಾಡೋ ಕಾಲಕ್ಕೂ ಭಗವಂತ ಸ್ಮರಣೆ ಇಲ್ಲ. ಹಾಗಾಗಬಾರದು ಅಂತಂದ್ರೆ ಚೇತನ ನಾಮಕ ಭಗವಂತನ ಜ್ಞಾನವೇ. ಚೇತನ ಅಂತಂದ್ರೆ ಬುದ್ಧಿಯನ್ನು ಕೊಡ್ತಕ್ಕಂತ ಮಹಾನುಭಾವ. ಕೊನೆ ಶಕ್ತಿ ಹೋಯ್ತಪ್ಪ, ವಯಸ್ಸಾಯ್ತಲ್ಲ, ಕೈ ಬಿಡಿ ಅಂತಾರೆ. ಹಾಗಾಗಬಾರದು. ಕೊನೆ ತಕ್ಕನ ಅತ್ಯಮೂಲ್ಯವಾದಕ್ಕಂತ ಮನುಷ್ಯನ ಆಸ್ತಿ ಅದು ಯೋಗ್ಯವಾದ ಸ್ಮರಣೆ. ಅದಕ್ಕೆ ಸ್ವಾಮಿ ಭಗವಂತನಾದ ಪ್ರಯುಕ್ತವಾಗಿ ಭಗವಂತ ಕೃಷ್ಣ ಚೇತನ ಸ್ವರೂಪ ಸ್ಮರಣೆಯನ್ನು ಕೊಡುವನಾದ ಪ್ರಯುಕ್ತವಾಗಿ ಅವನನ್ನ ಈ ಅರ್ಥ ಈ ಶಬ್ದ ಹೇಳ್ತದೆ. ರುದ್ರಾಣಾಂ ಶಂಕರಶ್ಚಾತ್ ವಿತ್ತೇಶೋ ಯಕ್ಷ ರಕ್ಷಸಾಂ ವಸೂನಾಂ ಪಾವಗಶ್ಚಾಸ್ತಿ ಮೇರು ಶಿಖರಾಮಾಂ. ಏಕಾಶ ರುದ್ರರು, 11 ರುದ್ರರು, ಎಲ್ಲ ರುದ್ರಪದ ವಾಚ್ಯರು. ರುದ್ರ ಅಂದ್ರೆ ರುದ್ರ ಅಲ್ಲ, ರುದ್ರಾಂತರ್ಯಾಮಿಯಾದ ಭಗವಂತ, ಅವನೇ ರುದ್ರ ಶಬ್ದ ವಾಚ್ಯ. ರುದ್ರಾನು ಶಬ್ದಕ್ಕೆ ಏನರ್ಥ? ಒಂದರ್ಥ ಹುಟ್ಟಿದ ಕ್ಷಣ ಅಳುತ್ತಿದ್ದಾನವ, ಹುಟ್ಟಿದ ಅಳಕ್ಕೆ ಪ್ರಾರಂಭ ಮಾಡಿದ. ದೋದೈತೀತ ರುದ್ರ. ಮತ್ತೊಂದರ್ಥ ಅರ್ಜುಂ ದ್ರಾವೇತೆ, ಕಷ್ಟ ಕಾರ್ಪಣ್ಯಗಳು, ಶಾರೀರಿಕ ದೋಷಗಳು ವೈದ್ಯರು ಬಂದು ಪರಿಹಾರ ಮಾಡಕ್ಕಾಗಲ್ಲ. ಅವೆಲ್ಲ ಹೋಗ್ಬೇಕು ಅಂತಾದ್ರೆ ವೈದ್ಯೋ ನಾರಾಯಣನು ಅದೇ. ನಾರಾಯಣ ರೂಪಿಯಾಗಿರ್ತಕ್ಕಂಥ ಭಗವಂತ ಅವನ್ನ ಆರ್ತಿ ಕರಿವಿ. ಆರ್ತಿ ಅಂದ್ರೆ ಶಂಕರ ಅಂತ ಕರಿವಿ, ರುದ್ರ ಅಂತ ಕರಿವಿ. ರುದ್ರ ಅಂತಕ್ಕಂಥ ಶಬ್ದದ ಮುಖ್ಯ ಅರ್ಥ ಪಶುಪತಿ, ಪರಮುಖ್ಯ ಅರ್ಥ ಭಗವಂತ. 11 ರುದ್ರ ಬೇಕಿ. ನಾನು ಶಂಕರ ನಾಮಕ ಪ್ರಧಾನ ರುದ್ರ. ಅವನು ಶಂಕರ, ಭಗವಂತನು ಶಂಕರ. ಶಂಕರ ಅನ್ನಕ್ಕೇನರ್ಥ? ಶಂ ಕರೋತೀತಿ ಶಂಕರ, ಸುಖವನ್ನು ಕೊಡುವ. ಮುಟ್ಟಿದ್ರೆಲ್ಲ ದುಃಖ 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 ಅದೆಲ್ಲ ಪರಿ ಮಾಡಿ ಸುಖವನ್ನು ಉಳಿಸುವನಾದ ಪ್ರಯುಕ್ತವಾಗಿ ಈಶ್ವರನು ಸುಖವನ್ನು ಕೊಡುವ ವ್ಯಕ್ತಿಯಾದ ಪ್ರಯುಕ್ತವಾಗಿ ಶಂಕರ ಎನ್ನುವ ಭಗವಂತನ ಮನಸ್ಸಲ್ಲಿ ಬರಬೇಕು. ಅದು ಮುಖ್ಯವಾಗಿ. ಇನ್ನು ಯಕ್ಷ ರಕ್ಷಸರ ಮುಖ್ಯವಾದ ಸ್ವಾಮಿ ವಿತ್ತೇಶ, ಕುಬೇರ, ಮಹಾ ಶ್ರೀಮಂತ, ಅದ್ಭುತವಾದಕ್ಕಂತ ಆಸ್ತಿಪಾಸ್ತಿಗಳು. ನಾನು ವಿತ್ತೇಶ, ಅವನು ವಿತ್ತೇಶ ಅಲ್ಲ. ನಾನು ಲಕ್ಷ್ಮೀಪತಿ, ನಾನು ಲಕ್ಷ್ಮಿಯನ್ನು ಶ್ರೀಮಂತನಾಗಿ ಮಾಡಿದವ, ಶ್ರೀಮಂತಿಗೆ ಕೊಡುವನ್ನಾಗಿ ಮಾಡಿದವ. ನಾನು ವಿತ್ತೇಶ. ಮಿಕ್ಕವರೆಲ್ಲ ನಾಮಕಾವಸ್ಥೆ ವಿತ್ತೇಶರು. ಪ್ರತಿಯೊಬ್ಬರ ಸಂಪತ್ತು ಸವಲತ್ತು ಎಲ್ಲ ಭಗವಂತನ ಕೊಡುಗೆ. ಅವನು ವಿತ್ತೇಶ. ಅವನ ಕೊಡುಗೆಯನ್ನು ಬಳಸುವುದಾದ ಪ್ರಯುಕ್ತವಾಗಿ ನಾಮಕಾವಸ್ಥೆ ವಿತ್ತೇಶರು ಕುಬೇರ ಅನ್ನೋ ಭಾವನೆ ಬರಬೇಕು. ಮತ್ತೆ ವಸೂನಾಂ ಪಾವಗಶ್ಚಾಮಿ, ಅಷ್ಟ ವಸುಗಳು
ಪಾವಕ ನಾಮಕ ವಸ್ತು ಪ್ರಸಿದ್ಧ. ಅವನು ಮುಖ್ಯ. ಅವನು ಮುಖ್ಯ ಅಲ್ಲ, ನಾನು ಮುಖ್ಯ, ಅತಿ ಮುಖ್ಯ. ಪಾವಕ ನಾಮಕ ಆ ವ್ಯಕ್ತಿಯಲ್ಲಿ ವಾಸ ಮಾಡುವ, ಅವರಿಗೆ ಶಕ್ತಿಯನ್ನು ಕೊಡುವ, ಜಗತ್ತನ್ನು ಪವಿತ್ರಗೊಳಿಸುವ. ನಮ್ಮಲ್ಲಿ ಸಂಪ್ರದಾಯ ಉಂಟು, ಮಾತೆತ್ತಿದರೆ ಸ್ನಾನ ಅಂತ, ಮೇಲಿಗೆ ಆಗ್ತದೆ, ಮಡಿಯಾಗಬೇಕು. ಒಂದ್ ರೀತಿಯ ಸ್ನಾನ ಸರಿ. ಆ ಬಾವಿ ಖರ್ಚಾಗ್ತದೆ, ಶೀತ ಬರ್ತದೆ, ಪವಿತ್ರ ಬರ್ತದ. ಪುಂಡರೀಕಾಕ್ಷಂ, ಪುಂಡರೀಕಾಕ್ಷ ನಾಮಕ ಭಗವಂತನ ಸ್ಮರಣೆ ಮನಸ್ಸಲ್ಲಿ ಬಂತು ಅಂದ್ರೆ ಆಗ ಶರೀರ ಮನಸ್ಸು ತಾನಾಗಿ ಸಿದ್ಧವಾಗ್ತದೆ. ಒಂದು ಉದಾಹರಣೆ ನೀರು ಸಾಕು, ಒಂದು ಬಾವಿ ನೀರು ಬೇಡ. ಒಮ್ಮೆ ಬೆಳಿಗ್ಗೆ ಇದು ಅಪವಿತ್ರ ಪೈತ್ರುವ ಮಂತ್ರವನ್ನೇರಿ ಶರೀರವಾಸಿ ಆಗ್ತಕ್ಕಂಥ ಭಗವಂತನ ಭಕ್ತಿ ಶ್ರದ್ಧೆಯಿಂದ ತಂದುಕೊಂಡರೆ ಅದು ಶರೀರ ಬಾಧಿಸಿದೆ. ಸ್ನಾನ ಮಾಡದೇ ಇದ್ರು ಪರವಾಗಿಲ್ಲ, ಮಾಫಿ ಅಂತ ಪಾವಿತ್ರ ಶರೀರಕ್ಕೆ ಬರ್ತದೆ ಅಂತ ಪಾವಕ ಅಂತಕ್ಕಂಥ ಶಬ್ದ ಜಗತ್ತನ್ನು ಪವಿತ್ರಗೊಳಿಸುವ ಮಹಾನಾಯಕ ಭಗವಂತನಾದ ಪ್ರಯುಕ್ತವಾಗಿ ಪಾವಕ ಅಂತರ್ಯಾಮಿಯ ಅಂತಕ್ಕಂಥ ಭಗವಂತ ಭಾವಕ ಅಂತ ಮುಖ್ಯ ವೃತ್ತಿ, ಅತಿ ಮುಖ್ಯ ವೃತ್ತಿಯಿಂದ ಏರಿಸಿಕೊಳ್ಳಲ್ಪಡುವವ. ಮೇರು ಶಿಖರಣ ಶಿಖರಿ ಅಂದ್ರೆ ಶೃಂಗವುಳ್ಳವಳು. ಹಿಮಾಲಯ ಪರ್ವತ ಸಾವಿರಾರು ಶೃಂಗಗಳು. ಶಿಖರಿ ಆ ಶೃಂಗವುಳ್ಳ ಪದಾರ್ಥಗಳು. ಮೇರು ಪರ್ವತ, ಚಿಕ್ಕ ಬಕ್ಕ, ಗುಡ್ಡ ಎಲ್ಲ ಸೇರ್ತದೆ. ನಾನು ಮೇರು ಅಂದ್ರೆ ಶಿಖರವುಳ್ಳ ವಸ್ತುಗಳಲ್ಲಿ ಶ್ರೇಷ್ಠವಾದ್ದು ಮೇರು ಪರ್ವತ. ಅನೇಕ ಶಿಖರಗಳು, ಬಂಗಾರದ ಪರ್ವತ, ಶಾಸ್ತ್ರ ಮೇಲೆ ಎತ್ತರವಾಗತಕ್ಕಂಥ ವಿಶಾಲವಾಗತಕ್ಕಂಥ ಪ್ಯೂರ್ ಚಿನ್ನದ ಒಂದು ಪದಾರ್ಥ. ಹಾಗಾದ್ರೆ ನಾನು ಮೇರು, ನಾನೇ ಮೇರು. ಮೇರು ಅಂತಕ್ಕಂಥ ಪರ್ವತಕ್ಕೆ ಇಲಾರ್ಥ ಕೊಂಡಲ್ಲಿರ್ತಕ್ಕಂಥ ಆ ಪರ್ವತಕ್ಕೆ ಶಕ್ತಿಯನ್ನು ಕೊಟ್ಟ ನಾನೇ ಮೇರು. ಅದು ಮೇರು ಅಲ್ಲ. ಇನ್ನೊಂದು ಅರ್ಥ ಅಲ್ಲಿ, ನಾನು ಮೇರು ಅನ್ನಕ್ಕೇನರ್ಥ? ಮಾ ಪ್ಲಸ್ ಈರ ಮೇರು. ಈರ ಪ್ರೇರಕ, ಮಾ ಇಲ್ಲ ಅಂದ್ರೆ ಸರ್ವದಂತ ಭಗವಂತ ಅವರೇ ಸರ್ವ ಪ್ರೇರಕ. ಅವ್ರ ಮೇಲೆ ಯಾರು ಇಲ್ಲ. ಅವನ ಶಕ್ತಿ ಅಪ್ರತಿಹತ, ನಿತ್ಯ ನೂತನ. ಅವನನ್ನು ಪ್ರೇರಣೆ ಮಾಡ್ತಕ್ಕಂಥ ಮತ್ತೊಬ್ಬ ಇಲ್ಲವಾದ ಪ್ರಯುಕ್ತವಾಗಿ ಅವನು ಮೇರು ಅಂತ ವಿಚಿತ್ರವಾಗತಕ್ಕಂಥ ವ್ಯಾಖ್ಯಾನವನ್ನು ಭಗವದ್ಗೀತಾ ಮಾಡ್ತಾ ಉಂಟು. ಪುರೋಧಸಾಂಚ ಮುಖ್ಯಂ ಮಾಂ. ಮತ್ತೆ ಪುರೋಹಿತರು ಅಂತಂದ್ರೆ ಅಸಡ್ಡೆ ಭಾವನೆ ಬಂದಿತು. ಆ ಶಬ್ದಕ್ಕದು ಅರ್ಥ ಅಲ್ಲ. ಪುರಾ ದತ್ತೆ ಇತಿ ಪುರೋಹಿತ. ಯಜಮಾನ ಅನಿಷ್ಟವನ್ನು ಕಂಡು ತಾನು ಮೊದಲು ಹೆಜ್ಜೆ ಇಟ್ಟು ಯಾಗಾದಿಗಳ ಮೂಲಕ ಆಪತ್ತನ್ನು ಪರಿಹಾರ ಮಾಡುವ ಪ್ರಯುಕ್ತ ಅವನು ಪುರೋಹಿತ. ಅವಲ್ಲಿ ಶ್ರೇಷ್ಠರು ದೇವಲೋಕ ಪುರೋಹಿತರು, ಬೃಹಸ್ಪತ್ಯಾಚಾರ್ಯರು. ಅವರೆಲ್ಲ ನಾನು ಮುಖ್ಯ ಪುರೋಹಿತ ಅಂದ್ರೆ ಅದಕ್ಕೇನರ್ಥ? ಆ ಬೃಹಸ್ಪತಿ ಆಯ್ತಾರೆ. ಬೃಹದಾಂಪತಿ ಬೃಹಸ್ಪತಿ ಅತಿ ದೊಡ್ಡ ದೊಡ್ಡ ವ್ಯಕ್ತಿಗಳು. ಅವರ ಅತಿ ಲೆಕ್ಕ ಮಾಡಕ್ಕಾಗಲ್ಲ. ಪವರ್ಫುಲ್ ವ್ಯಕ್ತಿಗಳು ಅವರೆಲ್ಲ ನನ್ನ ಮುಂದೆ ಕಾಲ ಕಸ. ನಾನ
ಅತಿ ದೊಡ್ಡದಾಗಿರ್ತಕ್ಕಂಥ ವ್ಯಕ್ತಿ. ನನ್ನ ರೂಪ ರೀತಿ ವಿಶ್ವಂಬರನ, ಎಲ್ಲವನ್ನು ಹೊತ್ತವ, ಎಲ್ಲರ ಸ್ವಾಮಿ, ದೊಡ್ಡವರ ದೊಡ್ಡವ. ಆ ದೃಷ್ಟಿಯಿಂದ ನಾನು ಬೃಹಸ್ಪತಿ ದೇವಲೋಕವಾಸಿಯಾಗಿರ್ತಕ್ಕಂಥ ಬೃಹಸ್ಪತಿ ನಮ್ಮ ಮುಂದೆ ಸಾಮಾನ್ಯ ಬೃಹಸ್ಪತಿ. ನಾನು ಮುಖ್ಯ ವೃತ್ತಿಯಿಂದ ಬೃಹಸ್ಪತಿಯಿಂದ ಭಗವಂತ ಹೇಳ್ತಿದ್ದಾನ. ಮತ್ತೆ ಸೇರಾನಿ ಮಾಂಸ್ಕಂದ, ಹಿಂದೆ ಒಂದು ಕಥೆ ಇತ್ತು. ದೇವತೆಗಳಿಗೆ ಪರಾಜಯ ಆಯ್ತು, ಸಮರ್ಥ ಸೇರಾನಿ ಇಲ್ಲ ಅಂತ. ಪಾರ್ವತಿ ಪರಮೇಶ್ವರ ಮದುವೆ, ಅವರ ಸಂತಾನ ಪ್ರಾಪ್ತಿ, ಅವನು ಸ್ಕಂದ ಅಂತ ಕರೆಸ್ಕೊತಾರೆ. ದೇವತೆಗಳಲ್ಲಿ ಸೇನಾನಿ, ಅವನು ಸ್ಕಂದ ಅಂತ ಹೆಸರು. ಷಣ್ಮುಖ, ನಾನು ಸ್ಕಂದ, ಅವನು ಸ್ಕಂದ ಅಲ್ಲ. ಸ್ಕಂದ ಶಕ್ತಿ ಮಾಡ್ತಾರಲ್ಲ, ವಿಜೃಂಭಣೆಯಿಂದ ಮಾಡ್ತಾರೆ. ಸ್ಕಂದ ಅಂದ್ರೆ ಯಾರು? ಸ್ಕಂದ ಅಂತರ್ಯಾಮಿ ಆಗ್ತಕ್ಕಂಥ ನಾನು ಸ್ಕಂದ. ಸ್ಕಂದ ಅಂತ ಯಾಕೆ ಕರೀತಾರೆ? ಸ್ಕಂದನ ಸ್ಕಂದ, ನನ್ನ ವತಿಯಿಂದ ಜಗತ್ತು ಕೆಳಗೆ ಬರುವುದರಿಂದ ನಾನು ಸ್ಕಂದ ಅಂತ ಕರ್ಸ್ಕೊತೀನಿ ಅಂತ ಭಗವಂತನ ಸೃಷ್ಟಿ ಮಾಡತಕ್ಕಂತ ಶಕ್ತಿಯನ್ನು ಹೊರಗೆ ಹಾಕುವ ಒಂದು ಶಬ್ದ. ಮತ್ತೆ ಸರ್ಗಾವತಿ ಸಾಗರ, ಅದ್ಭುತವಾದಕ್ಕಂತ ಸಾಗರ, ಸಮುದ್ರ, ನಿಂತ ನೀರು, ತಳವೇ ಇಲ್ಲ ಅದಕ್ಕೆ. ಅಸಾಧಾರಣವಾದಕ್ಕಂತ ಸರೋವರ ಅಂತ ಉಂಟು. ಅದರಲ್ಲಿ ಮುಖ್ಯವಾದ ಸಾಗರ, ಸಮುದ್ರ ಅಂತ ಪ್ರಸಿದ್ಧ. ಅದು ಸಾಗರ ಅಲ್ಲ, ನಾನು ಸಾಗರ. ನಾನು ಸಾಗರ ಅನ್ನಕ್ಕೆ ಅಂತ ಸಾ ಪ್ಲಸ್ ಗರ ಸಾಗರ. ಗರ ಅಂದ್ರೆ ತಿಂದು ಹಾಕುವವ, ಊಟ ಮಾಡುವವ, ಯಾವುದನ್ನ ಸಾರಭೂತ ಪದಾರ್ಥವನ್ನ. ಪ್ರತಿಯೊಂದು ಪದಾರ್ಥಗಳಲ್ಲೂ ಕೂಡ ಸಾರನಾಮಕ ಭಗವಂತ ಸನ್ನಿಧಾನ ಇದೆ. ನೈವೇದ್ಯ ಅಂತ ಏನು? ಇಲ್ಲಿ ವಾಸ ಮಾಡ್ತಕ್ಕಂಥ ಭಗವಂತ, ಮೂಲೂಪಿ ಆಗ್ತಕ್ಕಂಥ ಭಗವಂತನ ಅಭೇದ ಚಿಂತನೆ ಮಾಡಿದ್ರೆ ನೈವೇದ್ಯ, ಮತ್ತೇನಲ್ಲ. ತಾನು ತನ್ನನ್ನ ಸ್ವೀಕರಿಸಿದ ನಾವು ಮಾಡ್ತಕ್ಕಂಥ ಸಾಮಾನ್ಯ ಪದಾರ್ಥಗಳು ಅಶುಚಿ, ಅಸಾರ, ಅದರಲ್ಲಿ ಸಾರ ಉಂಟು. ಅಂದ್ರೆ ಸಾರೂಪಿಯಾಗಿರ್ತಕ್ಕಂಥ ಭಗವಂತನ ಸನ್ನಿಧಾನವು, ಅದನ್ನು ಸ್ವೀಕಾರ ಮಾಡುವುದು ನಾನು ಸಹಿತಾಯಿ ಸಾಗರಾಯ ನಮಃ. ಸಮುದ್ರಕ್ಕೆ ಹೋಗ್ತೀವಿ ನಾವು, ಅಪರೂಪ ಆಗ್ತಕ್ಕಂಥ ವಸ್ತು ಮುಳುಗಾಗ್ತೀವಿ. ಆದರೆ ಭಾವನೆ ಕೇವಲ ಸಮುದ್ರ. ಇಂಥ ಭಾವನೆ ಬಂತು ಅಂದರೆ ಆ ಭಗವಂತ ಸಾರಭೋಗ್ತು ಅಂತಕ್ಕಂಥ ಭಾವನೆ ಬಂತು ಅಂದ್ರೆ ಆವಾಗ ಸಮುದ್ರ ಸ್ನಾನ ಸಾರ್ಥಕವಾಗ್ತದೆ. ಮತ್ತೆ ಆ ಮಹರ್ಷಿಗಳ ಮಹರ್ಷಿಗಳು ಅಪರೋಕ್ಷ ಜ್ಞಾನಗಳು ಜಗತ್ತನ್ನು ಆಳುವುದು. ಅವಲ್ಲಿ ಪ್ರಸಿದ್ಧ ಭೃಗು ಮಾನುಭಾವ, ಪರಮಾತ್ಮ ಮಾವ ಒಂದು ರೀತಿಯಿಂದ ಆ ಪುಣ್ಯಾತ್ಮ ನಾನೇ ಭೃಗು, ನನ್ನ ಮಾವ ಭೃಗು ಅಲ್ಲ. ಪ್ರಸಿದ್ಧ ಭೃಗು ಅವರೇ ಆಗಿದ್ದಾರೆ. ಭೃಗುವಿನ ಶಬ್ದಕ್ಕೇನರ್ಥ? ವರ್ಜನಾತ್ ಭೃಗು, ಭಗವದ್ವೇಷಗಳು, ಸಜ್ಜನ ದ್ವೇಷಗಳು, ಅವನ್ನ ಮಟ್ಟ ಹಾಕುವ, ಅವನ ಸಂಹಾರ ಮಾಡುವ ಅಂತವ ನಾನೇ ಆಗ ಪ್ರಯುಕ್ತವಾಗಿ ವರ್ಜನಾತ್ ಭೃಗು, ನಮ್ಮ ಭೃಗು, ನನ್ನ ಅಧೀನ, ನನ್ನ ದೂತ, ನಾನು ಕೊಟ್ಟ ಶಕ್ತಿಯಿಂದ ಕೆಲಸ ಮಾಡ್ತೇನೆ. ಋಷಿಗಳ ಸ್ಮರಣೆಯೂ ಕೂಡ ಪಾಪವನ್ನು ಪರಿಹಾರ ಮಾಡ್ತಕ್ಕಂಥದ್ದು ಸರಿ. ಅಲ್ಲಿ ಭಗವಂತನ ಸನ್ನಿಧಾನ ಇದ ಪ್ರಯುಕ್ತವಾಗಿ ಅದನ್ನ ಬಾಯಿಸ್ಬೇಕಂತೆ. ಆಮೇಲೆ ಇರ ಮತ್ತೆ ಏಕಮಕ್ಷರಂ,
ಇನ್ನು ಪದಗಳು ವರ್ಣಗಳು ಅದರಲ್ಲಿ ನಾನು ಅಕ್ಷರ ಅಂದ್ರೆ ಓಂಕಾರ ಓಂಕಾರ ವಚ್ಚ ಭಗವಂತ ಓಂಕಾರ ವಚ್ಚ ಅಂದ್ರೆ ಒಂದೇ ಅರ್ಥ ಸಕಲ ವೇದ ಪ್ರತಿವಾದ್ಯ ಅಂದ್ರೆ ಒಂದೇ ಅರ್ಥ ಓಂ ಅಕಾರ ಉಕಾರ ಮಕಾರ ನಾದ ಬಿಂದು ಓಷ ಅಂತಲ್ಲ ಅದರಲ್ಲಿ ಪ್ರಸಿದ್ಧವಾದ ಆ ಅಧಿಕತ್ವೇನ ಹೂ ಉಚ್ಚತ್ವೇನ ಮಾ ಮೇಯ ಓಂಕಾರ ವಾಚಾನಕ್ಕೇನಂತ ಅಧಿಕೋಚ್ಚತ್ವೇನ ನಾನು ಜ್ಞೇಯ ನನ್ನನ್ನ ಸಾಧಕ ತಿಳಿಬೇಕು ಓಂಕಾರವ ವ್ಯಾಖ್ಯಾನ ಸಮಸ್ತ ವೇದಗಳು ಆದ್ದರಿಂದ ನಾನು ಹೋಲಿಕೆ ಅಲ್ಲ ಪ್ರಾಮಾಣಿಕವಾಗ್ತಕ್ಕಂಥ ಚಿಂತನೆಯನ್ನ ಭಗವಂತ ಮಾಡುತ್ತಿದ್ದಾನ ಯಜ್ಞಾನಾಂ ಜಪಯಜ್ಞೋಸ್ಮಿ ಯಾಗ ಯಜ್ಞ ಅಂತ ಹೇಳ್ತೀವಲ್ಲ ಯಜ್ಞಗಳಲ್ಲಿ ಜಪಯಜ್ಞ ಅಂತ ಕರೀತಾರೆ ಮೊದಲು ಜಪವನ್ನು ಮಾಡಬೇಕು ಆಮೇಲೆ ಹೋಗಿಸ್ಬೇಕು ಜಪವನ್ನು ಮಾಡಲಿಲ್ಲ ಅಂದ್ರೆ ಹೋಮ ನಿಲ್ಲಿಸ್ತಾರೆ ಧನ್ವಂತರಿ ಹೋಮ ಧನ್ವಂತರಿ ನಾಮವನ್ನು ಜಪಿಸ್ಬೇಕು 10,000 1,00,000 ಸಂಖ್ಯೆ ಇಲ್ಲ ಶಕ್ತಿಯನುಸಾರ ಜಪಿಸಿದಾಗ ಆಮೇಲೆ ಹೋಮ ಜಪಯಜ್ಞ ಅಂತ ಕರೀತಿದ್ದಾರೆ ಈ ಜಪಯಜ್ಞ ನಾನೇ ಮಾಡಿಸುವ ನಾನು ಶಬ್ದ ವಾಚ್ಯ ಜಪಯಜ್ಞಾನಕ್ಕೆ ಏನಂತ ಜಪ ಪ್ಲಸ್ ಯಜ್ಞ ಜಪಯಜ್ಞ ಜ ಪ್ಲಸ್ ಪ ಜಾತಾನ್ ಯಾವ ಪದಾರ್ಥ ಹುಟ್ಟುತ್ತದೆ ಎಲ್ಲೂ ಹುಟ್ಟುತ್ತದೆ ಅದರ ಜವಾಬ್ದಾರಿ ನಾನೇ ಹೊತ್ತವ ಅವ ಲಕ್ಷ್ಯ ಮಾಡ್ತಕ್ಕಂಥವ ಪ್ಲಸ್ ನಾನು ಯಜ್ಞ ಅಂದ್ರೆ ನನ್ನನ್ನು ಕುರಿತು ಹೋಗಿಸ್ಬೇಕು ನಾನೇ ಮುಖ್ಯಾತಿ ಮುಖ್ಯ ಆದ ಪ್ರಯುಕ್ತವಾಗಿ ನಾನು ಜಪಯಜ್ಞ ಅಂತ ಭಗವಂತನ ವೈಶಿಷ್ಟ್ಯವನ್ನು ಶಬ್ದ ಸ್ಪಷ್ಟವಾಗಿ ಹೇಳ್ತೀನಿ ಮತ್ತೆ ಸಾವಿರಾದ ಹಿಮಾಲಯ ಸಾವಿರ ಪದಾರ್ಥಗಳು ಚಲನವನ್ನೇ ಇಲ್ಲದೆ ಇರತಕ್ಕಂತಹ ಪದಾರ್ಥಗಳು ಅಲ್ಲಿ ಹಿಮಾಲಯ ಪರ್ವತ ಪ್ರಸಿದ್ಧವಾದ ವಿಶಾಲವಾಗತಕ್ಕಂಥ ಪರ್ವತ ಮಂಜಿನ ಪರ್ವತ ನಾನು ಹಿಮಾಲಯ ಅದು ಹಿಮಾಲಯ ಅಲ್ಲ ಅದು ಹಿಮಾಲಯ ಸಾಮಾನ್ಯ ನಾನು ಹಿಮಾಲಯ ಅಂದ್ರೆ ಹಿಮ ಅಂತ 2 ರೀತಿಯ ರೂಪ ಹಿಮ ಪ್ಲಸ್ ಸಾಲಿಯ ಹಿಮಾಲಯ ಶ್ರೀ ಲಕ್ಷ್ಮೀದೇವಿ ಮಾ ಲಕ್ಷ್ಮೀದೇವಿ ಅವೆಲ್ಲ ನನ್ನ ಹೆಂಡತಿಯರು ಅವರ ಗಂಡ ನಾನು ಆಶ್ರಯ ಕೊಟ್ಟವರು ಬದುಕನ್ನು ಕೊಟ್ಟವರು ಆದ ಕಾರಣ ಹಿಮಾಲಯ ಅಂದ್ರೆ ನಾನು ಆ ಪರ್ವತ ಅಲ್ಲ ಅಂತ ಪರಮ ಮುಖ್ಯವೃತ್ತಿಯಿಂದ ಅನ್ವಯಿಸಬೇಕು ಅದು ಶ್ರೇಷ್ಠವಾಗಿರ್ತಕ್ಕಂಥ ಭಾವನೆ ಅಂತ ಒಟ್ಟು ಸಾರಾಂಶ ಅಶ್ವತ್ಥ ಸರ್ವವೃಕ್ಷಾಣ ಮತ್ತೆ ವೃಕ್ಷಗಳು ಓಡಾಡಕ್ಕಾಗಲ್ಲ ನಿಂತಲ್ಲೇ ನಿಲುವು ಅದರಲ್ಲೂ ಜೀವ ಇರ್ತಾನ ಅವನ ಕರ್ಮಾನುಸಾರ ಅಶ್ವತ್ಥ ವೃಕ್ಷ ಬಹಳ ಶ್ರೇಷ್ಠ ವೃಕ್ಷ ಜಾತಿಯ ವಸ್ತುಗಳಲ್ಲಿ ಅಶ್ವತ್ಥ ಬಹಳ ಶ್ರೇಷ್ಠ ಅಶ್ವತ್ಥ ಪರೀಕ್ಷಣೆ ಅಂತ ಕರೀತಾರೆ ನಾನು ಅಶ್ವತ್ಥ ತಿರುವಾಗಿ ನಿಂತವ ಅಂದ್ರೆ ಅಶ್ವತ್ಥ ಅಂತರ್ಯಾಮಿ ಆಗ್ತಕ್ಕಂಥ ಭಗವಂತನನ್ನ ಧ್ಯಾನ ಮಾಡಿದ್ದಾರೆ ನಮ್ಮ ಅಶ್ವತ್ಥ ಪರೀಕ್ಷೆ ಸಫಲವಾಗ್ತದೆ ಇಲ್ಲ ಅಂದ್ರೆ ವಿಫಲತೆ ಕಟ್ಟಿಟ್ಟ ಬುದ್ಧಿ ಆಮೇಲೆ ದೇವರ್ಷಿಯ ಲಾಂಛನ ದೇವರ್ಷಿಗಳು ಗ್ರೇಟ್ ಜಾಸ್ತಿ ಸಾಮಾನ್ಯ ಋಷಿಗಳಿಂದ ಋಷಿಯ ಜ್ಞಾನವಂತ ಅಂತಾನೆ ಅರ್ಥ ಅದರಲ್ಲಿ ದೇವ ಋಷಿ ಅಂದ್ರೆ ಉತ್ತಮೋತ್ತ ವ್ಯಕ್ತಿಗಳು ನಾರದ ಒಳ್ಳೆಯ ಮನುಷ್ಯರು
ದೇವರ್ಷಿಗಳು ಅಲ್ಲ, ನಾನು ನಾರದ. ಅವರು ಸಾಮಾನ್ಯ ನಾರದ, ನಾನ್ ದೊಡ್ಡ ನಾರದ. ದೊಡ್ಡ ನಾರದ ಅನ್ನಕ್ಕೇನರ್ಥ? ನಾರಂ ದತೀತಿ ನಾರದ, ನಾರಂ ದದಾತೀತಿ ನಾರದ. ಪ್ರಸಿದ್ಧವಾಗಿರ್ತಕ್ಕಂಥ ಅರ್ಥ ನಾರದ ಅಂತಕ್ಕಂಥ ಶಬ್ದ ಜಗಳ ಹಚ್ಚುವ ನಾರದು ತೋರುತ್ತಾರೆ, ಅವರ ಮೂರ್ಖತ. ಅದು ಅರ್ಥ ಅಲ್ಲ. ಯಥಾರ್ಥ ಜ್ಞಾನವನ್ನು ಕೊಡುವ ಯೋಗ್ಯ ವ್ಯಕ್ತಿಗಳಾದರೆ, ಇಲ್ಲಾಂದ್ರೆ ಯಥಾರ್ಥ ಜ್ಞಾನ ಬರದಂತೆ ಮಾಡುವ ಅಂತವರಾದ ಪ್ರಯುಕ್ತವಾಗಿ ಅವರು ನಾರದು. ಭಾಗವತನೇ ಬರುತ್ತೆ, ಧ್ರುವ ಮಹಾರಾಜ ರಾಜನಾಗಿಲ್ಲ, ಚಿಕ್ಕ ಬಾಲಕ, ಮನಸ್ಸು ಬಹಳ ಬೇಜಾರಾಗಿದೆ. ದೇವರು ನೋಡ್ಬೇಕು ಅಂತ 5 ವರ್ಷ ಹೊಳೆ ಕಾಡಿಗೆ ಹೋಗ್ತಿದ್ದಾರೆ. 4 ವರ್ಷಗಳು ಬರ್ತಾರೆ. ಎಲ್ಲಿ ಹೋಗ್ತೇವೆ ಮಗು? ಇಲ್ಲ, ಭಗವಂತನ ನೋಡ್ಬೇಕು, ವರ ಪಡೆಯಬೇಕು, ಈಗಲೇ ಉತ್ತರಾಧಿಕಾರಿಯಾಗಬೇಕು. ನಾವು ತನ್ನ ಹಂಬಲ ವ್ಯಕ್ತಪಡುತ್ತಾನೆ. ಆಗ ಪುಣ್ಯಾತ್ಮ ಭಗವಂತ ಅಂದ್ರೆ ಅದು ಗೊತ್ತೇನು ಅಂತ ಇಲ್ಲ, ಗೊತ್ತಿಲ್ಲ ಆದ್ರೆ ಭಗವಂತ ಅಂದ್ರೆ ಯಾರು? ದಯವಿಟ್ಟು ಭಗವಂತನ ಪರಿಚಯ ಮಾಡಿದ್ದಿ. ಆಗ ನಾನು ನೋಡ್ತೇನೆ, ಓಂ ನಮೋ ಭಗವತೆ ವಾಸುದೇವಾಯ ತನ್ನ ಮೇಲೆ ಕೈ ಇರ್ತಾರೆ, ಆಶೀರ್ವಾದ ಮಾಡ್ತಾರೆ. ಧ್ರುವ ಯೋಗ್ಯ ಪುರುಷನಾದ ಪ್ರಯುಕ್ತವಾಗಿ ಯಥಾರ್ಥ ಜ್ಞಾನವನ್ನು ಕೊಟ್ಟರು. ಮನುಷ್ಯ ಧ್ರುವ ಅಪರೋಕ್ಷ ಜ್ಞಾನಿಯಾದ. ಇಂಥ ಮಹತ್ವವುಳ್ಳವನು ನಾನೇ ನಾರದಾಂತರ್ಯಾಮಿಯಾದ ನಾರದತ್ವ ಪದ. ಆ ದೃಷ್ಟಿಯಿಂದ ನಾನು ಮುಖ್ಯ ನಾರದ, ಸೆಕೆಂಡ್ ನಾರದ ಆ ನಾರದ ಭಗವಂತನ ಅರಸಿಕೆ. ಉಚ್ಚೈಷದ ಅಶ್ವಾನ, ಇನ್ನು ಕುದುರೆಗಳು ಸಿಂಧು ದೇಶೋತ್ಪನ್ನ ಅಂತ ಕರೀತಾರೆ. ಗಟ್ಟಿಮುಟ್ಟಾಗತಕ್ಕಂಥ ಕುದುರೆಗಳ ಜಾತಿಯಲ್ಲಿ ಉಚ್ಚೈಷ ವಸ್ತು ಬಹಳ ಮುಖ್ಯ. ಅಚ್ಚ ಬಣ್ಣವುಳ್ಳಂತ ಕುದುರೆ ಸಮುದ್ರ ಮಥನ ಮಾಡೋ ಕಾಲಕ್ಕೆ ಹುಟ್ಟಿದ್ದು, ಅದು ಉಚ್ಚೈಷವತ್ ಅಂತ ಬರ್ತಿತ್ತು. ನಾನು ಉಚ್ಚೈಷವತ್ ಅದು ಅಲ್ಲ. ನಾನು ಹೇಗೆ ನನ್ನ ಕೀರ್ತಿಯನ್ನು ನನ್ನ ಭಕ್ತರು ಗಟ್ಟಿಯಾಗಿ ಒದರುತ್ತಾರೆ, ಕಿವಿಯಾರೆ ಕೇಳುತ್ತಾರೆ. ಅದು ಪ್ರಯುಕ್ತವಾಗಿ ಉಚ್ಚೈಷವತ್ ಅಂದ್ರೆ ಭಗವಂತ ಅನುಗ್ರಹಿತ ಪ್ರಯುಕ್ತವಾಗಿ ಕುದುರೆ ಉಚ್ಚೈಷವತ್. ಎರಡನೇ ಅರ್ಥ ಅಪ್ಲೈ ಆಗಲ್ಲ, ಭಗವಂತನ ಮಾತ್ರ ಅಪ್ಲೈ ಆಗ್ತದೆ. ಆಮೇಲೆ ಗಂಧರ್ವಾಣ ಚಿತ್ತರಥ, ಗಂಧರ್ವರು ದೇವಲೋಕವಾಸಿಗಳು, ಅಸಾಧ್ಯ ಪುರುಷರು, ರೂಪೇಗಳು. ಅವರ ಶಕ್ತಿ ನಾನು ಕೊಟ್ಟವ, ಅದರಲ್ಲಿ ಲೀಡರ್ ಚಿತ್ತರಥ ಅಂತ ಪ್ರಸಿದ್ಧ. ನಾನು ಚಿತ್ತರಥ, ಅವರಿಗೆ ಚಿತ್ರದತ್ತ ಕೊಟ್ಟವ. ನಾ ಚಿತ್ರರಥ ಅಂದ್ರೆ ವಿಶಿಷ್ಟವಾಗತಕ್ಕಂಥ ರಥವನ್ನು ಉಳ್ಳವ. ಗರುಡಧ್ವಜ ಅಂತ ಕರೀತಾರೆ, ಗರುಡವಾಹನ ಅಂತ ಕರೀತಾರೆ. ಎಲ್ಲ ನಾನೇ ಆದ ಪ್ರಯುಕ್ತವಾಗಿ ನಾನು ಚಿತ್ತರಥ, ಅವ ದಗ್ಧರಥ ಅಂತ ಪ್ರಸಿದ್ಧ. ಮತ್ತೆ ಸಿದ್ಧಾನಾಂ ಕಪಿಲೋ ಮುನಿ, ಸಿದ್ಧರು ಸಾಧ್ಯರು ಅಂತಿದ್ದಾರೆ. ಸಿದ್ಧರಲ್ಲಿ ಕಪಿಲ್ ನಾಮಕ ಭಗವಂತ ಸಾಕ್ಷಾತ್ ಭಗವಂತ. ನಾನೇ ಸಿದ್ಧ, ನನ್ನ ಅನುಗ್ರಹ ಮೂಲಕ ಮತ್ತೊಬ್ರು ಸಿದ್ಧ ಪುರುಷರು. ನಾನು ಕಪಿಲ ಅದಕ್ಕೆ ಏನರ್ಥ? ಕಪಿಲ ಅಂದ್ರೆ ಕ ಅಂದ್ರೆ ಆನಂದ ಅಂತ ಅರ್ಥ, ಸುಖರೂಪ ಅಂತ ಅರ್ಥ. ಆ ಜಗತ್ತು ಯಾರಿಂದ ಪಾಲಿಸಲ್ಪಡುತ್ತದೆ ಅವನು ಪಿ. ಕ ಸುಖ ಸ್ವರೂಪ, ಜಗತ್ತನ್ನು ಪಾಲಿಸುವ ಕಪಿ. ಲ ಲ ಅಂತಂದ್ರೆ ಜಗತ್ತನ್ನು ತಿಂದು ಹಾಕುವ.
ಮೂರೂ ಕಾರಣ ಪ್ರಯುಕ್ತ ನಾನೇ ಭಗವಂತ ಅಂತ ಕಪಿಲ್ ನಾಮಕ ಶಬ್ದ ವಾಚ್ಯ ಅಂತ ಅರ್ಥ ಸ್ಪರ್ಶವನ್ನ ಭಗವಂತ ಅಪ್ಪಳೆ ಕೊಡ್ತಿದ್ದಾರೋ. ಐರಾವತ ಮುಖೇಂದ್ರಾಣ ಮಕರಕ ಉದ್ಭವತಕ್ಕಂಥ ದಿವ್ಯವಾಗಿರ್ತಕ್ಕಂಥ 4 ದಂತವುಳ್ಳ ಆನೆ, ದೇವೇಂದ್ರ ಪಟ್ಟದ ಆನೆ, ಪ್ರಸಿದ್ಧವಾದ ಪದಾರ್ಥ ಐರಾವತ ಅಂತ ಪ್ರಸಿದ್ಧ. ನಾನು ಐರಾವತ, ಅದು ಅಮುಖ್ಯವಾದ. ಅಂದ್ರೆ ನಾ ಐರಾವತ ಅಂದ್ರೆ ಎಂತ ಅರ್ಥ ಮಾಡಿ, ಐರ ಪ್ಲಸ್ ಅವತ ಐರಾವತ. ಐರ ಅಂತಂದ್ರೆ ಮುಕ್ತ ಲೋಕದಲ್ಲಿ ಅಮೃತ ಸರೋವರ ಇದೆ. ಲಕ್ಷ್ಮೀ ಸ್ವರೂಪವಾದ, ಲಕ್ಷ್ಮೀ ಸ್ವರೂಪ ಅಂತಕ್ಕಂಥ ಅಮೃತ ಸ್ವರೂಪಕ್ಕೆ ಐರ ಅಂತ ನಾಮಕರಣ. ನಾನು ಅದನ್ನ ರಕ್ಷಣೆ ಮಾಡ್ತೀನಿ, ನನ್ನ ಹೆಂಡತಿಯಾದ ಪ್ರಯುಕ್ತವಾಗಿ. ಐರ ಅವತ ಐರಾವತ, ನಾನು ಐರಾವತ. ಲಕ್ಷ್ಮೀರಾಮಕ ಸರೋವರವನ್ನು ಪೋಷಣೆ ಮಾಡತಕ್ಕಂಥ ವ್ಯಕ್ತಿ ಆದ ಪ್ರಯುಕ್ತವಾದ. ಅದ್ಭುತವಾಗಿರ್ತಕ್ಕಂಥ ಲೋಕದಲ್ಲಿ ಯಾವ್ಯಾವ ಆಶ್ಚರ್ಯ ವಸ್ತು ಉಂಟು ಅದೆಲ್ಲ ನನ್ನ ಕೊಡುಗೆ. ಆದ್ದರಿಂದ ಅವಳ ಶಕ್ತಿ, ಅವಳ ವೈಚಿತ್ಯ ಎಲ್ಲ ನನ್ನ ವೈಚಿತ್ಯವೇ. ಒಟ್ಟಾರೆಯಿಂದ ಪರಮಾತ್ಮ ಆಯುಷ್ಠಾನ ನರಾಂಚ ನರಾಧಿಪಂ. ಇನ್ನು ನರಾಧಿಪ ಚಕ್ರವರ್ತಿ ಮತ್ತೊಬ್ಬ ಆಗ್ತಾರೆ. ಆದರೆ ಸಾಮಾನ್ಯ ಅರ್ಥ, ಒಂದು ಸ್ಟೇಟಿಗೆ ಒಡೆಯ, ಆ ರಾಜ್ಯದಲ್ಲಿ ಲಕ್ಷಾಂತರ ಮಂದಿ ಇದ್ದಾರೆ, ಅವನ ಲೀಡರ್ ಮಂತ್ರಿಯನ್ನು ಕರೀತಾರೆ. ಸಾಮಾನ್ಯವಾಗತಕ್ಕಂಥ ಹೇಳಿಕೆ. ಪರಮಾತ್ಮೆ ಮಹಾಚಕ್ರವರ್ತಿ, ಜಗತ್ತಿನ ಪ್ರಜೆಗಳು ಅವನ ಪ್ರಜೆಗಳು, ಅವನಿಂದ ಬಂದವರು, ಅವರಲ್ಲಿ ಸೇರುವುದು. ಅವನೇ ನರಾಧಿಪ, ಅವನೇ ಮಹಾಚಕ್ರವರ್ತಿ, ಅವನೇ ಸಾಮ್ರಾಟ್. ಮಿಕ್ಕವರೆಲ್ಲ ಪ್ರಾಂತ ಅಧಿಕಾರಿಗಳು ಮಾತ್ರ, ತಾತ್ಕಾಲಿಕ ಪದವಿಯುಳ್ಳವರು. ಆದ್ದರಿಂದ ನರಾಣಾಂಚ ನರಾಧಿಪ. ಆಯುಧಾನ ಮಾವು ವಜ್ರ, ಆಯುಧಗಳಲ್ಲಿ ವಜ್ರಾಯುಧ ಬಹಳ ಶ್ರೇಷ್ಠ. ವಜ್ರಾಯುಧಕ್ಕೆ ಪ್ರತ್ಯಸ್ತ್ರ ಇಲ್ಲ. ಅಂದ್ರೆ ವಜ್ರಾಯುಧ ಅಂತಕ್ಕಂಥ ಆ ವಜ್ರಾಯುಧಕ್ಕೆ ವಜ್ರಾಯುಧ ಅಂತ ಕರೀತಾರೆ. ದದೀಚ್ಯ ಮನುಷ್ಯಗಳ ಎಲವು ಮೇಲೊಳಕೆಯ ಪವಿತ್ರ ಸಮಸ್ತ ಪವಿತ್ರಗಳ ಸಾರ ಆ ಆಯುಧ ವಜ್ರಾಯುಧ. ನಾನು ವಜ್ರ, ಅದು ವಜ್ರಾಯುಧವಲ್ಲ, ಸರ್ವ ಪ್ರಾಣಾಯುಧ ಅಂತ ಹೇಳ್ತಾರೆ. ನನ್ನ ಅಂಗಾಂಗಗಳೆಲ್ಲ ಆಯುಧ ಸ್ವರೂಪರೇ. ನಾನು ನೋಡಿದ್ರೆ ಸಾಕು, ಉಳಿಬೋದು, ಮೇಲಕ್ಕೆ ಬರ್ಬೋದು. ಗೀತಾರ್ಜುನ ಕೃಷ್ಣ ಹೇಳ್ತಾನು, ಅರ್ಜುನ ಹೆದರ್ಕೋಬೇಡ, ಒಮ್ಮೆ ನೋಡಿಯಾಯ್ತು, ನನ್ನ ನೋಟ ಎಲ್ಲ ಪ್ರಾಣವನ್ನು ಸೆಳೆದಾಯ್ತು. ನಿಮಿತ್ತ ಮಾತ್ರ ಭವ ಸತ್ಯತ ಚಿನ್. ಭಗವಂತ ಮಾರಕ, ಅವನ ಕಣ್ಣು ಮಾರಕ, ಅವನ ಮೃತ್ಯು ದೇವತೆ. ಆದ್ದರಿಂದ ಇದಾಗಂತೆ ಹೇಳ್ತೆ, ನಾನು ವಜ್ರ. ಅಂದ್ರೆ ವಜ್ರ ಅಂತಂದ್ರೆ ದೋಷ ವಿದೂರ, ವಜ್ರವಾತ್ ವಜ್ರ. ಒಂದು ಪೈಸೆ ಧೂಳು ದೋಷ ಇಲ್ಲ ಭಗವಂತನಲ್ಲಿ. ಆಚಾರ್ಯ ಮಧ್ವ ಸ್ತೋತ್ರಗಳಲ್ಲಿ 2 ಮುಖ್ಯವಾದತಕ್ಕಂಥ ಪಾಯಿಂಟ್. ಒಂದು ದೋಷ ದೂರ, ಒಂದು ನಿಖಿಲ ಗುಣ ಪರಿಪೂರ್ಣ, ವಿಶೇಷ ಕಂಪಲ್ಸರಿ, ಭಗವತ್ ಪರಿವಾರತಕ್ಕಂಥ ಪರಸ್ಥಿರು. ಆದ್ದರಿಂದ ಸಕಲ ದೋಷ ರಹಿತನಾದ ಪ್ರಯುಕ್ತವಾಗಿ ನಾನು ವಜ್ರ, ನಾನು ವಜ್ರಾಯುಧ, ನಾನು ಆಯುಧ, ಎಲ್ಲವೂ ನಾನೇ. ದೇನೋ ನಾವಕ್ಕೆ ಕಾಮದೇಕು. ಸಮುದ್ರ ಮಥನ ಮಾಡುವ ಕಾಲಕ್ಕೆ ಕಾಮಧೇನು ಉತ್ಪನ್ನವಾಯಿತು, ಬೇಕಾದ ಕೊಡ್ತದೆ. ಆದ್ರೆ ಅದೇನು ಕೊಡುತ್ತದೆ? ಅದಕ್ಕೆ ನಾನು ಕೊಡುವ ಶಕ್ತಿಯನ್ನು ಕೊಟ್ಟವ, ನಾನೇ ಎಲ್ಲವನ್ನು ಕೊಡುವುದು. ಭಗವಂತ ಕೊಡಕ್ಕೆ ಪ್ರಾರಂಭ ಮಾಡಿದ್ರೆ
ಅವನು ಅಸಂಖ್ಯಾತ ಬಾನು ಕೊಳಕ್ಕೆ ಶುರು ಮಾಡಿದ್ರೆ ನಮ್ಮ ಎರಡು ಕೈ ಎಷ್ಟು ತಗೊಳಕ್ಕೆ ಸಾಧ್ಯ? ದೊಡಿ ಭರ್ಜರಿಗಿಚ್ಚಿ ತಡಿ ಜಗತ್ತನ್ನೇ ಕೊಡ್ತಾರೆ. ತಗೊಳ್ಳೋ ಶಕ್ತಿ ನಮ್ಮಲ್ಲಿಲ್ಲ. ಸಮಸ್ತ ಕಾಮವನ್ನು ಕೂಡ ಪೂರ್ಣ ಮಾಡುವನಾದಂತ ಇದ್ದ ಕಾಮಧೇನು ಅಂತರ್ಯಾಮಿ ಆಗ್ತಕ್ಕಂಥ ಮುಖ್ಯ ಕಾಮಧೇನು ನಾನೇ. ಇದು ಭಗವಂತರ ತಿಳಿವರ್ತಮ ಅಂತ ಹೇಳ್ತಾರೆ. ಮತ್ತೆ ಪ್ರಜಾಶ್ಚಾಮಿ ಗಂಧರ್ವ ಅಂತಕ್ಕಂಥ ಶಬ್ದ ಕಂದರ್ಪ. ಕಂದರ್ಪ ಅಂದ್ರೆ ಮನ್ಮಥ. ನಾನು ಮನ್ಮಥ. ಕೋಟ್ಯಾಂತರ ಮನ್ಮಥ ಜನ ಇದ್ದಾರೆ. ಅವನು ಕಂದರ್ಪ, ಎರಡನೇ ಕಂದರ್ಪ. ಮುಖ್ಯವಾಗ್ತಕ್ಕಂಥ ಕಂದರ್ಪ ನಾನೇ. ಆದ್ರೆ ಅರ್ಥವೇ ಕಂದರ್ಪದಲ್ಲಿ ವಾಸ ಮಾಡ್ತೀನಿ, ಸೌಂದರ್ಯವನ್ನು ಕೊಡ್ತೀನಿ, ಅವನ ಕೈಯಿಂದ ವ್ಯಾಪಾರ ಮಾಡುತ್ತೀನಿ. ನಾನು ಕಂದರ್ಪ. ಅಂದ್ರೆ ಕಂ ದರ ಪ್ಲಸ್ ಕಂದರ್ಪ. ಕಂ ಸುಖಗಳ ಸುಖಿ, ದ ನಾನಾ ವಿಧವಾಗಿರ್ತಕ್ಕಂಥ ಉಪ್ಪಿನಕಾಯಿ ರುಚಿ, ಈ ರುಚಿ, ಮತ್ತೊಂದು ರುಚಿ, ಲಕ್ಷಾಂತರ ರುಚಿಗಳು. ಭಗವಂತನ ಅಪರಾಧವಾಗಿರ್ತಕ್ಕಂಥ ಸುಖ ಅದ್ಭುತ ಸುಖ ಅಲ್ವ. ನಾನು ಕಂದರ್ಪ, ಅತ್ಯದ್ಭುತವಾದ ನಿರೋಧಿಕವಾದ ಸುಖವನ್ನು ಸ್ಮರಣೆ ಮಾಡುವನಾದ್ದರಿಂದ ನಾನು ಕಂದರ್ಪ. ಎಂತ ಅದ್ಭುತವಾಗತಕ್ಕಂಥ ವ್ಯಾಖ್ಯಾನ ಮಾಡ್ತಾರೆ ಸರ್ಪಾಣ ಮತ್ತೆ ವಾಸುಕಿ. ಇನ್ನು ಸರ್ಪಗಳು, ಆ ಸರ್ಪಗಳಲ್ಲಿ ವಾಸುಕಿ ಶ್ರೇಷ್ಠ. ನಾನು ವಾಸುಕಿಯಾಗಿದ್ದೀನಿ. ವಾಸುಕಿಯಿಂದ ನನ್ನನ್ನೇ ಹೇಳ್ತೇನೆ. ವಾಸಿಗೆಯನ್ನು ಕೂತಿದ್ದೀನಿ. ಆ ಶಕ್ತಿಯನ್ನು ಕೊಡುವ ನಾನೇ ವಾಸಿ. ಆ ಶಬ್ದ ಸ್ವಾರಸ್ಯವನ್ನ ಆಚಾರ್ಯರು ವ್ಯಕ್ತಪಡಿಸ್ತಾರೆ. ಮತ್ತೆ ಅದೇ ರೀತಿಯಲ್ಲಿ ಕೆಲವು ಶಬ್ದಗಳಲ್ಲಿ ಅಕ್ಷರಾಣ ಅಕಾರೋಸ್ತಿ ದ್ವಂದ್ವ ಸಾಮಾಜಿಕ ತೈಷ. 4 ಅಕ್ಷರ ಅಂದರೆ ಲಿಪಿಗಳು, ಅಕ್ಷರಗಳಲ್ಲಿ ಮುಖ್ಯವಾದ ಆಕಾರ ಅಂತಕ್ಕಂಥ ವರ್ಣ, ವ್ಯಾಖ್ಯೇಯವಾಗ್ತಕ್ಕಂಥ ಸಕಲ ವೇದ ಗ್ರಂಥಗಳು ಆಕಾರ ವ್ಯಾಖ್ಯಾನ, ಓಕಾರ ವ್ಯಾಖ್ಯಾನ ಅಂತ ಹೇಳುವುದು. ನಾನು ಅಶಬ್ದ ವಾಚ್ಯ. ಆನಕ್ಕೇನಂತ ಐತ್ಯ ಅಕ್ರಿಯಮಾನತ್ವವಾದ ನನ್ನನ್ನ ಭಕ್ತರು ಕರ್ತಾಪುರು ಕರೀತಾರೆ. ಸ್ವೀಕಾರ ಮಾಡೋ ಭಗವಂತ ನಾವು ಕೊಟ್ಟಿದ್ದನ್ನ ಅಂತ ಪ್ರಾರ್ಥನೆ ಮಾಡ್ತಾರೆ. ಇದು ಉಪಾಧಿಯಾದ ಪರ್ಯಂತವಾಗಿ ನಾನು ಅಕಾಲ ವಾಚ್ಯ. ಅಕಾಲ ಮೊದಲನೇ ವರ್ಣಗಳಲ್ಲಿ ಶ್ರೇಷ್ಠ. ಮತ್ತೆ ಸಮಾಸಗಳು ಉಂಟು, 16 ಸಮಾಸಗಳು. ಪದಗಳನ್ನು ಜೋಡಿಸುವ ಕ್ರಮ ಸಮಾಸ. ಸಮಾಸ ವಾಕ್ಯ, ವಿಗ್ರಹ ವಾಕ್ಯ ಅಂತ ಇರ್ತದೆ. ಅದರಲ್ಲಿ ದ್ವಂದ್ವ ಸಮಾಸ ಅಂತ ದ್ವಂದ್ವ ಸಮಾಸ ಶ್ರೇಷ್ಠ. ಇಬ್ಬರನ್ನು ಗುರುತಿಸುವ ರಾಮಕೃಷ್ಣವು ಬಾಲಕವು, ರಾಮಶ್ಚ ಕೃಷ್ಣಶ್ಚ ರಾಮಕೃಷ್ಣವು, ಇಬ್ಬರು ಬಂದರು. ಅಂದ್ರೆ ದ್ವಂದ್ವ ಸಮಾಸ ಶ್ರೇಷ್ಠ. ಸಮಸ್ಯೆ ಇಲ್ಲ. ನಾನೇ ದ್ವಂದ್ವ ಸಮಾಸ ಅಂದ್ರೆ ಅರ್ಥ ನನ್ನ 2 ರೂಪಗಳು, ಒಂದು ಹೊರಗಿನ ರೂಪ, ಒಂದು ಒಳಗಿನ ರೂಪ. 2 ರೂಪದಿಂದ ಇದ್ದ ಪರ್ಯಂತವಾಗಿ ನಾನು ದ್ವಂದ್ವ ಅಂತ ಕಲ್ಸ್ಕೋತೀನಿ. ಬಾಯಿಂದ ಬಂದ ಶಬ್ದ ಅಲ್ಲ ಭಗವದ್ವಾಚಿಕ. ಅದರ ವ್ಯುತ್ಪತ್ತಿ ಬಂತಂದ್ರೆ ಮಾತ್ರ ಶ್ರೇಷ್ಠವಾದ ಭಾವನೆ ಆಗ್ತದೆ. ಅಮೇವ ಅಕ್ಷಯ ಕಾಲ. ನಾನು ಕಾಲ ಅಕ್ಷಯ, ಕಾಲಕ್ಕೆ ಅವಧಿ ಇಲ್ಲ ಅಂತ ಕಾಲ ನಾನು ಅಕ್ಷಯ ಅಂದ್ರೆ ಚತುರ್ವಿಧ ಆಚರಣೆಯಿಂದ ಒಂದೇ ರೀತಿ ಇರುವ ಎಲ್ಲವನ್ನು ಕಟ್ಟು ಹಾಕುವ
ಜ್ಞಾನವನ್ನು ಕೊಡುವ ಇತ್ಯಾದಿ ಉಪಾಧಿಗಳ ಪ್ರಯುಕ್ತವಾಗಿ ನಾನು ಅಕ್ಷಯ ಕಾಲ ಭಗವಂತನ ಅನಿಸಿಕೆಯನ್ನು ವ್ಯಕ್ತಪಡುತ್ತಾರೆ. ಮತ್ತೆ ದಾತ ವಿಶ್ವತೋಮುಖ, ನಾನು ದಾತ, ನಾ ಪೂರ್ತಿ ಮಾಡುವ ಬರುವ ಜವಾಬ್ದಾರಿ ಹೊತ್ತವ, ಆದ ಪ್ರಯುಕ್ತ ನಾನೇ ದಾತ. ತಂದೆ ಹೇಳ್ತಾರೆ, ನಮ್ಮ ಮಕ್ಕಳು ಹುಟ್ಟಿದಾರ, ಪಾಪ ಒಳ್ಳೆಯದರ ಮುಟ್ಟಿಸ್ಬೇಕು, ಒಳ್ಳೆಯವನ್ನಾಗಿ ಮಾಡ್ಬೇಕು, ಜೀವ ತೆಗಿತಾರೆ, ದುಡ್ಡು ಸ್ಟಾಕ್ ಮಾಡ್ತಾರೆ, ಫಲಿತಾಂಶ ದೇವರೇ ಬಲ್ಲ. ಆ ಶಕ್ತಿಯನ್ನು ಕೊಡುವ ನಾನು ಮನಸ್ಸು ಮಾಡಿದ್ದಾದ್ರೆ ಅತಿ ಒಳ್ಳೆ ವ್ಯಕ್ತಿ ಆದ, ಪವರ್ಫುಲ್ ಆದ, ಇಲ್ಲ ಅಂದ್ರೆ ಕೆಲ ಬೀಳ್ಬೇಕಾಗ್ತಂದ್ರೆ ನಾನು ದಾತ, ನಾನೇ ದಾತ. ವಿಶ್ವತೋಮುಖ, ವಿಶ್ವತೋಮುಖ ಅಂದ್ರೆ ಚತುರ್ಮುಖ ಬ್ರಹ್ಮದೇವರ ಒಳಗೆ ಇದ್ದೀನಿ. ಅವರ ಶಕ್ತಿ ಅದ್ಭುತವಾದಕ್ಕಂತ ಶಕ್ತಿ, ಅದನ್ನು ನಾನು ಕೊಡುವ ನನ್ನ ಮುಖ ಅಂಗಾಂಗಗಳು ವಿಶ್ವದಲ್ಲಿ ವ್ಯಾಪಿಸಿ ಪರಮಾತ್ಮ ನೋಡಿದ ವಸ್ತು ಇಲ್ಲ, ಮುಟ್ಟದ ವಸ್ತು ಇಲ್ಲ, ಅನುಭವಿಸ ಪದಾರ್ಥಗಳಿಲ್ಲ, ಎಲ್ಲ ಪರಮಾತ್ಮನಾಗಿ ಸರ್ವತ್ರ ವ್ಯಾಪ್ತ. ನಾನು ಅಂಗಾಂಗಗಳು ವ್ಯಾಪ್ತ, ನಾನು ವ್ಯಾಪ್ತ. ನಾನು ಅಂದ್ರೆ ಅಂಗಾಂಗ, ಅಂಗಾಂಗ ನಾನೇ ಅಂತ ಪವರ್ ನನ್ನಲ್ಲಿ ಉಂಟು. ಮೃತ್ಯು ಸರ್ವಶ ಉದ್ಭವಶ ಭವಿಷ್ಯತ. ಅರ್ಜುನ ಯುದ್ಧ ಮಾಡಬೇಕು ಅಂತ ಬಂದಿ, ಕೆಲವು ಸಾಧ್ಯವೋ ಅಸಾಧ್ಯವೋ ಗೊತ್ತಿಲ್ಲ ಭಗವಂತ ಅಂತ ಹೇಳ್ತಿ. ನೀನು ಅವನ್ನ ಕೊಲೆಗೆ ಸಾಧ್ಯವಿಲ್ಲ. ಭೀಷ್ಮಾದಿಗಳ ಪಡೆ ಮೃತ್ಯುವನ್ನೇ ಗೆದ್ದಳು. ನಾನು ಸಾಯಿಸುವ ಅಂತ ಪ್ರವೇ ನೀನೇ ಸಾಯಿಸ್ತೇವೆ. ನನ್ನಲ್ಲಿದ್ದು ನಾನು ಶಕ್ತಿ ಕೊಟ್ಟು ಸಾಯಿಸುವವ. ನಾನು ಮೃತ್ಯು, ಇನ್ನ ಬಾಣಗಳು ಮೃತ್ಯು ಅಲ್ಲ. ನಾನು ನೋಡಿದ್ದಾದರೆ ಅದೇ ಮೃತ್ಯು, ಅವರ ಜೀವ ಎಲ್ಲ ಹೋಗ್ತದೆ. ಬರುತ್ತೂ ನಾನೇ ಕಾರಣ, ಕರ್ಕೊಂಡು ಹೋಗಕ್ಕೂ ನಾನೇ ಕಾರಣ. ನಾನೇ ಸಂಹಾರ ಮಾಡುವ, ನಾನೇ ಸಕಲ ಜನತೆಗಳ ಮುಕ್ತಿಸ್ಬರು. ಮೃತ್ಯುವಿಗೂ ಮೃತ್ಯು ನಾನು, ಬ್ರಹ್ಮದೇವರಿಗೂ ಮೃತ್ಯು, ಎಲ್ಲ ಮೃತರಾಗಲೇಬೇಕು. 14 ಲೋಕದಲ್ಲಿ ಲಕ್ಷ್ಮೀನಾರಾಯಣನ್ನು ಬಿಟ್ಟು ಅದಕ್ಕೆಲ್ಲ ನಾನು ಜವಾಬ್ದಾರಿ ಹೊತ್ತವನಾದ ಪ್ರಯುಕ್ತವಾಗಿ ನಾನು ಮೃತ್ಯು, ನಾನೇ ಮಾರಕ. ಮತ್ತೆ ಶ್ರೀ, ಕೀರ್ತಿ ಇವೆಲ್ಲವೂ ಕೂಡ ಅದ್ಭುತವಾದಕ್ಕಂತ ಶಬ್ದ. ಒಂದು ಮೇಕಪ್ ಮಾಡ್ಕೊಂಡ ಅಸಾಧ್ಯವಾದ ಮೇಕಪ್, ಚೆನ್ನಾಗಿ ಕಾಣ್ತಿದ್ದಾನ, ಅಂಗ ಸುವರ್ಗವ ಅದ್ಭುತವಾಗೊಂಡು ಅಂತ ಹೇಳ್ತೀನಿ ನಾವು. ಅದೆಲ್ಲ ಕೇವಲ ಕೃತಕ, ಎಲ್ಲ ಬರ್ತದೆ ಹೋಗ್ತದೆ. ಪರಮಾತ್ಮನೇ ಕೀರ್ತಿ, ಅವನೇ ಶ್ರೀ. ಕೀರ್ತಿ ಅಂದ್ರೆ ಸಮರ್ಥ 14 ಲೋಕ ಅವನ್ನು ಕೊಂಡಾಡುವುದರಿಂದ ಕೀರ್ತಿ ಅಂದ್ರೆ ಭಗವಂತ. ಜಗತ್ತಿಗೆ ಆಶ್ರಯ ಕೊಟ್ಟಿದ್ದರಿಂದ ಅವನೇ ಶ್ರೀ. ಮತ್ತೆ ಸ್ಮೃತಿ, ವೇದ, ಧೃತಿ ಎಲ್ಲ ನಾನೇ. ಸ್ಮೃತಿ ಸ್ವರ್ಣ ಶಕ್ತಿ, ವೇದ ಅತ್ಯದ್ಭುತವಾದಕ್ಕಂತ ಪಾದದಂತ ಬುದ್ಧಿ ಎಲ್ಲ ನಾನೇ. ಅರ್ಜುನ ನನ್ನ ಸನ್ನಿಧಾನಿತ ಪ್ರಯುಕ್ತವಾಗಿ ಅದಕ್ಕೆಲ್ಲ ಬದುಕ್ತೇವೆ ಅಂತ ಯಾವ ಶಬ್ದಗಳು, ಅದರ ಅರ್ಥ, ಅದರ ಒಡೆಯ ನಾನೇ ಅಂತ ಭಾವಿಸಬೇಕಂತ ಒಟ್ಟಾರೆ ತಾತ್ಪರ್ಯ. ಇದು ಕ್ಷಮ, ನಾನೇ ಕ್ಷಮವಂತ, ಅನುಗ್ರಹ ಮಾಡುವ, ಕನೆಯಿಂದ ನೋಡುವ. ಯಾವ್ಯಾವ ಧರ್ಮಗಳು ಅತಿ ಯುಕ್ತವಾದಕ್ಕಂತ ಮಾನವ ಧರ್ಮಗಳು ಅದೆಲ್ಲ ನನ್ನ ಕೊಡುಗೆ ಅಂತ ಭಾವಿಸು. ಆದ್ದರಿಂದ ಆ ಶಬ್ದವಾಚ್ಯ ನಾನೇ ಅಂತ
ಭಗವಂತ ಸ್ಪಷ್ಟವಾಗಿರ್ತಾನೆ. ಮತದಾ ಸಾಪನ ಗಾಯತ್ರಿ ಚಂದ್ರತಾಮಾನ ಮಾಸಾನಾಂ ಮಾರ್ಗಶೀರ್ಷೋ ಋತೂನಾಂ ಕುಸುಮಾಕರ. ಮತ್ತೆ 35ನೇ ಶ್ಲೋಕದಲ್ಲಿ ಪ್ರಸ್ತಾವ, ಗಾಯತ್ರಿ, ಮಾರ್ಗಶೀರ್ಷ ಎಲ್ಲ ಭಗವಂತನೇ. ಯಾವ ಭಗವಂತ ಆಗ್ತಾನಲ್ಲ, ಅತ್ಯದ್ಭುತವಾಗ್ತಕ್ಕಂಥ ಅರ್ಥಗಳ ಕೊಡುಗೆ. ಅದರ ವಿವರಣೆಯನ್ನು ನಾಳೆ ಮತ್ತೆ ಕೊನೆ ದಿವಸ ಮುಂದುವರಿಸ್ತೀನಿ. ಕೃಷ್ಣಾರ್ಪಣ ಮಸ್ತು. ಆಚಾರ್ಯ 30, 31, 32 ಶ್ಲೋಕ ಬಿಟ್ಟೋಯ್ತು. ಹೌದಾ? 30, 31, 32 ಶ್ಲೋಕ ನಾಳೆ ಹೇಳ್ತೇನೆ. ಹಾಗೆ ಸರ್ಕಾರ ಪ್ರಣಾಮಗಳು. ಇವತ್ತು ಚೆನ್ನಾಗಿ ಬಂತು ಆಚಾರ್ಯ, ಏನು ಶಬ್ದ ಇರಲಿಲ್ಲ, ಹಿಂದಿ ಶಬ್ದಗಳು. ಪ್ರಣಾಮಗಳು ಆಚಾರ್ಯ. ನಾಳೆ ಹೇಳ್ತೇನೆ. ಆಯ್ತು.